ಏನಾಗುತ್ತೆ ಗೊತ್ತಾ ಜಗದೀಶ್ ಜಿ, ಹೇಳಿ ಸರ್. ಇದು ಚುನಾವಣೆ ಅಂತ ನಿಂತು ಬಿಟ್ಟಿದ್ದೀವಿ. ನಾಳೆ ಬೆಳಗ್ಗೆ ಒಂದು ಕುಸ್ತಿ ಪಂದ್ಯಾವಳಿ, ಬಿಜೆಪಿಯಿಂದ ಒಬ್ಬ ಪೈಲ್ವಾನು, ಆಮ್ ಆದ್ಮಿಯಿಂದ ಒಬ್ಬರು ಪೈಲ್ವಾನು, ಇವರಿಬ್ಬರ ಮೇಲೆ ನಾನೊಬ್ಬ ಇರ್ತೀನಪ್ಪ ಅಂತ ಕಾಂಗ್ರೆಸ್ ಪೈಲ್ವಾನ್ ನಿಂತ್ಕೊಳ್ತಾರೆ. ನಾವೆಲ್ಲೂ ಕೂಡ ಕ್ರೈಯಿಂಗ್ ಬೇಬಿ ಆಗಬಾರ್ದು. ನನಗೆ ರಾತ್ರಿ ಊಟ ಕೊಡ್ಲಿಲ್ಲ ಸರ್, ರೆಫ್ರಿ ನನಗೆ ನೆನ್ನೆ ಬಿಸ್ಕೆಟ್ ಕೊಡ್ಲಿಲ್ಲ ಸರ್, ರೆಫ್ರಿ ಹೇಳಿ. ಇದನ್ನ ಮಾಡುವಾಗ ರೆಫ್ರಿ ಫೈಟ್ ಮಾಡಿ, ರೆಫ್ರಿಗಳ ಮೇಲೆ ಒಬ್ಬ ರೆಫ್ರಿ ಇದಾರಲ್ಲ ಸರ್, ರೆಫ್ರಿ ಊಟ ಕೊಡ್ಲಿಲ್ಲ, ತಿಂಡಿ ಕೊಡ್ಲಿಲ್ಲ, ಬೆಳಿಗ್ಗೆ ಜ್ಯೂಸ್ ಕೊಡಬೇಕಾಗಿತ್ತು ಕೊಡ್ಲಿಲ್ಲ, ನಾನು ಸೋಲ್ಸ್ಬಿಟ್ರು, ಓ ಅಂದ್ರೆ ಆಗುತ್ತಾ ಅದು? ರೆಫ್ರಿನೂ ಏನು ನಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ನಿಮಗೂ ಗೊತ್ತು. ಓಕೆ, ಏನು ನಿಷ್ಪಕ್ಷಪಾತ ರೀತಿಯಲ್ಲಿ ಎಲೆಕ್ಷನ್ ಆಗಿಲ್ಲ ಅಲ್ಲಿ. ಓಕೆ, ಏನು ಈ ಹೆಚ್ಚು ಕಡಿಮೆ ಸಮ ಇದ್ರಿ, ಒಂದು 2 ಸೀಟ್ ಅಷ್ಟೇನೆ ಸರ್. ನಾನು ಆಗ್ಲೇ ಸರ್ ಇವಾಗ ಅದನ್ನ ಹೇಳ್ತಿರೋದು, ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಎಲ್ಲ ನಾನು ಮಾತಾಡ್ತಿದ್ದೆ. ನೀವು ಕೇಳಿದ್ರಿ ಇವತ್ತಿನ ರಿಸಲ್ಟ್ ಎಲೆಕ್ಷನ್ ಏನು ಅಂತ. ಇವತ್ತಿನ ಎಲೆಕ್ಷನ್ ಖಂಡಿತವಾಗ್ಲೂ ಏನು ಗೊತ್ತಾ, ಇದು ವ್ಯಾಪಾರನೇ. ಓಕೆ, ವ್ಯಾಪಾರ ಮಾಡಿಬಿಟ್ಬಿಟ್ಟಿದ್ದಾರೆ. ಈಗ ಈ ಹಿನ್ನೆಲೆಯಲ್ಲಿ ಜನರ ಅಭಿವೃದ್ಧಿ ಆಗ್ಲಿ, ನೀವೊಬ್ರು ಈ ಸಂತೆಯಲ್ಲಿ ನಿಮ್ಮೊಬ್ಬರದ್ದು ಅಂಗಡಿ ಇಲ್ಲ ವ್ಯಾಪಾರದಲ್ಲಿ, ಖಂಡಿತವಾಗ್ಲು ಸರ್, ಅಂಗಡಿ ನಿಮ್ಮೊಬ್ಬರದೇ ಆಚೆ ಸರ್. ಸರಿಯಾಗಿ ಮಾತಾಡ್ಬೇಕ್ರಿ, ಘಂಟಾಘೋಷವಾಗಿ ನಾನು ಹೇಳ್ತೀನಿ, ನಿಮ್ಮೊಬ್ಬರದ್ದು ಮಾತ್ರ ಸಂತೆಯಿಂದ ಆಚೆ ಅಂಗಡಿ ಇಟ್ಕೊಂಡು ಕಾದಿದ್ದೀರಿ, ಎಲ್ಲರೂ ಸಂತೆಯಲ್ಲಿ ಇದ್ದಾರೆ. ಗಣೇಶ್ ಜಿ ಸರ್, ಈಗ ಹಾಪ್ನೋ ವಿಚಾರದ ಅವರೊಂದು ಮಾತು ಹೇಳಿದ್ರು. ಮೊದಲು ಜನ ಆಸೆ ಆಮಿಷ ವೈಯಕ್ತಿಕವಾಗಿ ಕೊಟ್ಟು ಹೋಗ್ತಿದ್ರು. ರಮಾಕಾಂತ್ ನಿಂತಿದ್ದಾರೆ, ನಾನು ಗೆಲ್ಲಬೇಕು ಅಂತ. ಓಕೆ, ಇವ್ರು ನಿಂತಿದ್ದಾರೆ, ನಾನು ಆ ಕ್ಷೇತ್ರದಲ್ಲಿ ಗೆಲ್ಲಬೇಕು, ನಟರಾಜಗೌಡ್ರನ್ನ, ಅದು ವೈಯಕ್ತಿಕವಾಗಿ. ಈಗ ಪಕ್ಷಗಳೇ ಸಾರಾಸಗಟಾಗಿ ಆಮಿಷ ತೋರಿಸ್ಬಿಡ್ತಾ ಇದೆ. ಅದನ್ನ ತೋರಿಸಿದವ್ರು ಇವರು. ಅಂಗಡಿ ಅಂಗಡಿ ಆರಂಭ ಮಾಡಿದ್ದೆ ಇವರು. ಸುತ್ತಲೂ ಬಳೆ ಅಂಗಡಿ ಇತ್ತು, ಅದ್ರ ಮಧ್ಯದಲ್ಲಿ ಬಾರ್ ಅಂಗಡಿ ಓಪನ್ ಮಾಡಿದ್ದೆ ಇವರು. ಸರ್, ವೈಯಕ್ತಿಕವಾದ ಅದಕ್ಕೆ ಒಂದು ಕ್ವಶನ್ ಕೇಳಿ, ಮೂಲಭೂತ ಸೌಕರ್ಯಗಳ ಗಣೇಶ್ ಏನ್ ಗೊತ್ತಾ, ಈಗ ಒಂದೂರಲ್ಲಿ ಎಜುಕೇಶನ್ ಇಲ್ಲ, ಒಂದೂರಲ್ಲಿ ಕರೆಂಟ್ ಇಲ್ಲ, ಒಂದೂರಲ್ಲಿ ನೀರಿಲ್ಲ. ಅದಕ್ಕೆ ಬಂದು ಒಬ್ಬ ಮನುಷ್ಯ ಬರ್ತಾನಲ್ಲಿ, ನಿಮ್ಗೆ ಕರೆಂಟ್ ಕೊಡ್ತೀನಿ, ನೀರು ಕೊಡ್ತೀನಿ, ಎಜುಕೇಶನ್ ಕೊಡ್ತೀನಿ ಅಂತ ಬಂದಾಗ ಜನ ಅಕ್ಸೆಪ್ಟ್ ಮಾಡಿದ್ರಲ್ಲ ಅವ್ರನ್ನ. ಮೂಲಭೂತ ಸೌಕರ್ಯಗಳು. ಬಿಸಿನೆಸ್ ಪದಕ್ಕೆ ನಾನು ಮಾತ್ರ ಈ ಮಾತು ಹೇಳಿದ್ದು. ನೀವು ಸೇವಾ ಮನೋಭಾವದಲ್ಲಿ ಸಾರ್ವಜನಿಕರಿಗೆ ಕೊಡಬೇಕಾದಂತ ಸೌಕರ್ಯಗಳನ್ನು ಕೊಡಬೇಕಾದ ರಾಜಕೀಯ ಪಕ್ಷಗಳ ಆಡಳಿತ ನಡೆಸತಕ್ಕಂಥ ಪಕ್ಷಗಳ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ. ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ನಾವು ಜನಗಳಿಗೆ ಸೇವೆ ಮಾಡಕ್ ಬರ್ದು ಇನ್ಯಾಕ್ ಮಾಡಕ್ ಬಂದಿದ್ದೇವೆ. ನಾನು ಅದ್ರ ಬಗ್ಗೆ ಆಕ್ಷೇಪ ಮಾಡ್ತಾರೆ. ಬಿಸಿನೆಸ್ ಪೊಲಿಟಿಕ್ಸ್ ಈಸ್ ಅ ಬಿಸಿನೆಸ್ ಅಂದ್ರಲ್ಲ, ನಾನು ಅದನ್ನೇ ಹೇಳಿದ್ದು. ಬಳೆ ಅಂಗಡಿ ಮಧ್ಯದಲ್ಲಿ ಬಾರ್ ಅಂಗಡಿ ತೆಗೆದು ಆರಂಭ ಮಾಡಿ ತೋರಿಸಿದ್ ಇವರು. ನೆಕ್ಸ್ಟ್ ಇವರಿಬ್ರಿಗೂ ಒಂದಾದ್ರು, ಬಳೆ ಅಂಗಡಿ ನಿಂದೆ ಬಿದ್ದ. ನಾವು ಅದಕ್ಕೆ ಬಂದಿದ್ದೀವಿ. ನೀವು ಬಂದ್ಬಿಟ್ರಿ, ಇದ್ರನ್ನ ಬೀರಮ್ಮನ ವೈಲೆಟ್ರಂಗ್ ಅಂತ ನಿಮ್ಗೆ ಯಾಕೆ ಆರಂಭದಲ್ಲಿ ಬಹಳ ಸಿಂಪಲ್ ಆಗಿ ಹೇಳಿದ್ದು ಅಂದ್ರೆ, ರಾಜಕೀಯ ಅನ್ನೋದು 1-2 ತಿಂಗಳ ಬೆಳೆ. ಇವಳು ಹೇಳೋದ್ರಲ್ಲ 2 ತಿಂಗಳ ಬೆಳೆ. ಜನಗಳಿಗೆ ಏನು ಬೇಕೋ ಅದನ್ನು ಕೊಡ್ತೀವಿ, ಅಧಿಕಾರಕ್ಕೆ ಬರ್ತೀವಿ, ಅವ್ರಿಗೆ ಏನ್ ಬೇಕೋ ತಿರುಗಿ ಕೂಡ ಪ್ರಯತ್ನ ಮಾಡ್ತೀವಿ. ಇದು ಕರ್ತವ್ಯ. ಇದು ನಾಟ್ ಅನ್ ಜೋಕ್. ಒಂದು ಪ್ರಾಮಾಣಿಕತೆಯಿಂದ ಮಾತಾಡೋಣ, ಒಪ್ಕೊಳ್ಳೋಣ ಸರ್. ನಾನು ಮಾತ್ರ ಬಟ್ಟೆ ಕೊಟ್ಟರೆ ಅವ್ನು ಮೈ ಮುಚ್ಕೊಳ್ಳೋಕೆ ಕೊಟ್ಟೆ, ಅವ್ನು ಯಾರೋ ಬಟ್ಟೆ ಅರ್ಧೋಗಿರೋದು ಕೊಟ್ಟ ಅಂದ್ರೆ ಅವ್ನು ಫ್ಯಾಷನ್ಗೆ ಹಾಕೊಂಡೋದ. ನಿಮ್ಮ ಮನೋಸ್ಥಿತಿಯ ಮೇಲೆ ಇವತ್ತು ರಾಜಕೀಯ ನಡೀತಿದೆ, ಅದನ್ನ ಒಪ್ಕೊಳ್ಬೇಕು ಅವರು. ಶಿಕ್ಷಣ ಕೊಡಿ. ನಾನು ಬೆಂಗಳೂರಲ್ಲಿ ಎಜುಕೇಶನ್ ಕಮಿಟಿ ಚೇರ್ಮನ್ ಆದೆ. ಬೆಂಗಳೂರಿನಲ್ಲಿ PU ಕಾಲೇಜ್ ತೆಗೆದೆ, ಡಿಗ್ರಿ ಕಾಲೇಜ್ ತೆಗೆದೆ. ಯಾರ್ಯಾರು ಬಡ ಮಕ್ಕಳಿದ್ದಾರೆ ಅವ್ರನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಶಿಕ್ಷಣ ಕೊಡಬೇಕಾದಂತದ್ದು ಈ ದೇಶದ ಕರ್ತವ್ಯ. ಇವತ್ತು ಭಾರತ ದೇಶದಲ್ಲಿ ಉನ್ನತ ಶಿಕ್ಷಣ, ಉತ್ತಮವಾದ ಶಿಕ್ಷಣ ಕೊಡ್ತಿದ್ದಾರೆ. ಉತ್ತಮವಾದ ವ್ಯಕ್ತಿಗಳು ರೂಪುಗೊಳ್ತಿದ್ದಾರೆ ಅಂದ್ರೆ ಅದು ಭಾರತದಲ್ಲಿ ಮಾತ್ರ. ಅದಕ್ಕೆ ಇವರೊಬ್ಬರದೇ ಕೊಡುಗೆ ಅಲ್ಲ, ಎಲ್ಲ ರಾಜ್ಯ IIT ಲೆವೆಲ್ ರೆಡಿ ಮಾಡ್ತಾ ಇದೀವಿ ನಾವು ಅಂತ. ಎಲ್ಲ ಪಕ್ಷಗಳು IIT ಲೆವೆಲ್ಗೆ ಬಡ ಮಕ್ಕಳು ರೆಡಿ ಮಾಡ್ತಾ ಇದೀವಿ ನಾವು ಅಂತ. ಈಗ ಬೇರೆ ಬೇರೆ ಸರ್, ಅವರ ಸೇವಾ ಮನೋಭಾವವನ್ನು ನಾನು ಎಲ್ಲೂ ತಗೊಳ್ಳಿಲ್ಲ. ಆದರೆ ಅವರು ಒಂದು ಮಾತು ಹೇಳಿದ್ರಲ್ಲ, ಬಿಸಿನೆಸ್ ಆರಂಭದಲ್ಲಿ ಬಿಸಿನೆಸ್ ಅನ್ನ ವಿಭಿನ್ನವಾಗಿ ಆರಂಭ ಮಾಡದಂತ ಯಾರು ಇದ್ದಾರೆ ಅದು ನಟರಾಜ್ ಗೌಡ್ರೆ ಯಾಕೆ ಇಂಥ ಒಂದು ಜಿದ್ದಾಜಿದ್ದಿನ ಕಣದಲ್ಲಿ ಸಪೋರ್ಟ್ ಮಾಡಬಹುದಾಗಿತ್ತೆ ನೋಡುವ ನೀವು ನಿಮ್ಮ. ಈಗ ನೋಡಿ, ಈಗ 15 ವರ್ಷಗಳ ಕಾಲ ಶೀಲಾ ದೀಕ್ಷಿತ್ ಅವರು ಮುಖ್ಯಮಂತ್ರಿ ಆಗಿದ್ದು, ಮನಮೋಹನ್ ಸಿಂಗ್ ಅವರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದು, ಆ ಸಮಯದಲ್ಲಿ ಹುಟ್ಟಿದಂತಹ ಪಕ್ಷ ಇದು. ಇಂಡಿಯಾ ಎಗೇನ್ಸ್ಟ್ ಕರಪ್ಷನ್ ಅಂತ ಮೂವ್ಮೆಂಟ್ ಯಾರು ವಿರುದ್ಧ ಮಾಡಿದವರು? ನಿಮ್ಮ ವಿರುದ್ಧ, ಕಾಂಗ್ರೆಸ್ ವಿರುದ್ಧನೇ. ಓಕೆ, ಆಗಿದ್ರೂ ಕೂಡ ನಾವು ಫಸ್ಟ್ ಚುನಾವಣೆಯಲ್ಲಿ ಯಾರು ಬೆಂಬಲ ಕೊಟ್ಟಿದ್ವಿ? ನಾವು ಕಾಂಗ್ರೆಸ್ನವರು. ನಾವು ಮೈತ್ರಿ ಆಗಿದ್ವಲ್ಲ ದೆಹಲಿನಲ್ಲಿ. ಆದ್ರೆ ಇದಕ್ಕಿದ್ದಂಗೆ ಅವರು ಅದನ್ನ ಡಿಸಾಲ್ವ್ ಮಾಡಿ ಮತ್ತೆ ಚುನಾವಣೆಗೆ ಹೋದ್ರು. ಅವಾಗಲೂ ನಾವು ಟ್ರಯಾಂಗ್ಯುಲರ್ ಫೈಟೇ ಮಾಡಿದ್ದದ್ದು, ಬಿಜೆಪಿ ಮತ್ತೆ ಆಮ್ ಆದ್ಮಿ ಪಾರ್ಟಿ, ಕಾಂಗ್ರೆಸ್. ಆದ್ರೆ ಅವ್ರಿಗೆ ಅಭೂತಪೂರ್ವದ ಬೆಂಬಲ ಬಂತು, ಜನಗಳಿಂದ ಬೆಂಬಲ ಅವಕಾಶ ಕೊಟ್ಟರು. 2020ರಲ್ಲೂ ಅಭೂತಪೂರ್ವದ ಅವಕಾಶ ಅವ್ರು ಕೊಟ್ಟರು. ನಮಗೆ ಶೂನ್ಯಕ್ಕೆ ಹೋದ್ವಿ ನಾವು, 4% ಮತಗಳಿಗೆ ಬಂದ್ವಿ ನಾವು. ಆಗಿದ್ರೂ ಕೂಡ ಜನ ಅಲ್ಲಿ ಬದಲಾವಣೆಯನ್ನ ಬಯಸಿದ್ದಾರೆ. ಜನ ಬದಲಾವಣೆ ಬಯಸಿದ್ರು ಕೂಡ ಆಲ್ಟರ್ನೇಟಿವ್ ಇಲ್ವಲ್ಲ, ಬೇರೆ ಅವಕಾಶ ಏನು ಅಲ್ಲಿ? ಈಗ 70 ವರ್ಷಗಳ ಕಾಲದಲ್ಲಿ ಅಲ್ಲಿ ಸ್ಕೂಲ್ಗಳಿರಲಿಲ್ವಾ? ಸ್ಕೂಲ್ಗಳಿತ್ತು.
ಸರ್ಕಾರಿ ಶಾಲೆಗಳೇ ಇತ್ತು, ಸರ್ಕಾರಿ ಆಸ್ಪತ್ರೆಗಳೇ ಇತ್ತು. ಆದ್ರೆ ಇವರು ಎಷ್ಟು ಜನ ಅಲ್ಲಿ ಎಕ್ಸಿಬಿಟ್ ಮಕ್ಕಳು ಮಾಡಿದ ಯಾವ ಹೋಗ್ತಾ ರೀತಿ ಇದ್ರು ಅಂತ. ಎಕ್ಸಿಬಿಟ್ ನವೀಕರಣಗೊಳಿಸುವಂಥದ್ದು, ತಾಂತ್ರಿಕ ಉನ್ನತೀಕರಣಗೊಳಿಸುವಂಥದ್ದು ಸದಾಕಾಲ ಅದು ಡೆವಲಪ್ಮೆಂಟ್ ನಿರಂತರ ಅದು.